ಹಲೋ ಫ್ರೆಂಡ್ಸ್, ನಾನು ಈ ದಿನ ತುರಂತ್ ಎಗ್ ಮಸಾಲ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದನ್ನು ಬಟರ್ ಎಗ್ ಮಸಾಲ ಅಂತ ಸಹ ಕರಿಬೋದು. ಯಾಕಂದರೆ ನಾನು ಇದಕ್ಕೆ ಬಟರ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಮಾಡುವಂತಹ ರೆಸಿಪಿ. ಮತ್ತು ಯಾರಾದರೂ ನೆಂಟರಿಷ್ಟರೆಲ್ಲ ಬಂದರೆ ಮನೇಲಿ ಏನಾದ್ರೂ ಬರೀ ಬೇಳೆ ಸಾರು ಈ ಥರ ಎಲ್ಲ ಮಾಡಿದರೆ ಇದನ್ನು ಸೈಡ್ಸಾಗಿ ಸಹ ಮಾಡಿಕೊಡ್ಬೋದು. ನಂತರ ನಾವುಗಳು ಸಹ ರೈಸ್ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೀವು ಸಹ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಬೆಣ್ಣೆ ಎಲ್ಲವನ್ನು ಸಹ ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ನಂತರ ನಾನು ಮೊಟ್ಟೆಗಳನ್ನು ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡದೇ ಇದ್ರೂ ನಡೀತೆ. ಹಿಂಗೆ ಮಾಡೋದ್ರಿಂದ ಖಾರ ಚೆನ್ನಾಗಿ ಹಿಡಿತದೆ ಅಂತ ನೋಡಿ. ಇದನ್ನು ಮಧ್ಯದಲ್ಲಿ ಸೀಳಿ ಸಹ ಮಾಡ್ಬೋದು. 2 ಹೋಳು ಮಾಡಿಬಿಟ್ಟು ನಾನೀಗ ಉಂಡೆನೇ ಸಹ ಹಾಕಿ ಮಾಡ್ತೀನಿ. ಇವಾಗ ಇದು ರೆಡಿ ಆಯಿತು. ನಂತರ ಈಗ ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ಲು ಮತ್ತು ಟೇಸ್ಟಿ ಮತ್ತು ಆರೋಗ್ಯಕರ ಇಷ್ಟೂ ಸಹ ಇರುತ್ತೆ. ಇದು ಒಂದು ಸರಿ ನೀವು ಸಹ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಬೆಣ್ಣೆ ಕರಗಿತು. ಈರುಳ್ಳಿ ಹಾಕಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸೇರಿಸಿದ್ದೀನಿ. ಹಸಿರು ಮೆಣಸಿನ್ಕಾಯಿ ನಿಮ್ಮ ಆಪ್ಷನಲ್ಲು. ಯಾಕಂದರೆ ನಾನು ಅಚ್ಕಾರದ ಪುಡಿ ಸೇರಿಸ್ತೀನಿ. ಹಾಗಾಗಿ ನಿಮ್ಗೆ ಇಷ್ಟ ಇದ್ದಲ್ಲಿ ಹಾಕ್ಕೊಡಿ, ಇಲ್ಲಾಂದ್ರೆ ಇಲ್ಲ. ನಾನು ಎರಡೆರಡು ಹಾಕಿದ್ದೀನಿ ಅದಕ್ಕೆ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ತೀನಿ.
ಇದು 2 ನಿಮಿಷ ಮುಚ್ಚಿದ್ದೀನಿ, 2 ನಿಮಿಷ. ಇದು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಲಿ, ಖಾರ ಎಲ್ಲ ಹಿಡೀಲಿ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಕಾರ್ನ್‌ಫ್ಲೋರ್ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದಲ್ಲಿ ಸೇರಿಸಿ, ಇಲ್ಲಾಂದರೆ ಹಾಗೆ ಸ್ವಲ್ಪ ವಾಟರ್ ಹಾಕಿದ್ರು ನಡೀತದೆ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ, ಒಂದು ಸ್ವಲ್ಪ ಹಾಕಿದೆ. ಇವಾಗ ಮೊಟ್ಟೆಗಳನ್ನು ಸೇರಿಸ್ತೀನಿ. ಇವಾಗ ಇದನ್ನು ನಾನೊಂದು 4 ಮಿನಿಟು ಸಣ್ಣ ಉರಿನಲ್ಲಿ ಬಿಟ್ಬಿಡ್ತೀನಿ. ನೋಡಿ ಇವಾಗ ಸೂಪರಾಗಿ ರೆಡಿ ಆಯಿತು. ತುರಂತ್ ಬಟರ್ ಎಗ್ ಮಸಾಲ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇವಾಗ ಇದು ಮುಗಿಯಿತು. ನಾನು ಈಗ ಇದಕ್ಕೆ ಸಾಂಬಾರು ಸೊಪ್ಪನ್ನು ಹಾಕ್ತೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿ ರೆಡಿಯಾಗಿದೆ. ಈಗ ತುರಂತ್ ಬಟರ್ ಎಗ್ ಮಸಾಲ. ಹಲೋ ಫ್ರೆಂಡ್ಸ್, ನಾನು ಈ ದಿನ ತುರಂತ್ ಬಟರ್ ಎಗ್ ಮಸಾಲ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಶೀಘ್ರ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಇದು, ಮತ್ತು ಟೇಸ್ಟ್ ಆಗಿರುತ್ತೆ, ಆರೋಗ್ಯಕರ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.